ಇದೇ ಪುಣ್ಯ ಭೂಮಿ, ಇದೇ ರುದ್ರಭೂಮಿ. ನನ್ನ 99 ಮಂದಿ ಸಹೋದರರನ್ನು ಅಂತ್ಯಗೈದ ಪುಣ್ಯಭೂಮಿ. ಸಹೋದರರೇ, ನನ್ನನ್ನು ಆಶೀರ್ವದಿಸಿ ಆಶೀರ್ವದಿಸಿ. ಚಿಂತೆಗೆ ಸೋಬರಾಜ ಶಕುನಿ, ಹಣ್ಣು ನಿನ್ನ 99 ಮಂದಿ ಸಹೋದರರ ಕನಿಗಡವಿಲ್ಲದೆ ಕತ್ತರಿಸಿ ರಕ್ತದ ಬಡವಿನಲ್ಲಿ ತೇಲಾಡಿಸಿ ನಿನ್ನ ಗಾಂಧಾರ ವಂಶವನ್ನೇ ನಿರ್ಮೂಲ ಮಾಡಿದ ಆ ದುರುಳ ದುರ್ಯೋಧನ 99 ಮಂದಿ ಸಹೋದರರನ್ನು ಭಸ್ಮ ಮಾಡಿ ಅಚ್ರಾವತಿ ರಕ್ತ ಸಿಂಹಾಸನ ರಕ್ತದ ಕೋಡಿಯಲ್ಲಿ ಮುಳುಗಿಸ್ತೇನೆ ಎಂದು ಅಂದು ನೀನು ನಿನ್ನ ಹತಭಾಗ್ಯ ಸಹೋದರರ ಮುಂದೆ ನೀನು ಗೈದ ಪ್ರತಿಜ್ಞೆ ಏನಾಯಿತು? ಏನಾಯಿತು ಇಂದ ಹೊರಬಿಟ್ಟ? ಏನಾಯಿತಲ್ಲ ಶಕುನಿ? ಈ ಶೋಭ ರಾಜ್ಯ ಆಶ್ವಾಸನೆಯಲ್ಲಿ ಅಲ್ಲಗೈತು. ಅದು ಮಗಳೇ ಸಾಧು ಏಕಿ ಕುಕ್ಷಿ ಬಗೆಯ ಪೋಕ ಕಂಟಕದ ಕರ್ಕಶದ ಅಣಕದ ಏನಿ ಪ್ರಜ್ಞೆ ಜ್ವಾಲೆಯನ್ನೇ ಪ್ರಚೋದನೆಗೈತು ಪ್ರಚಂಡ ಮಾರ್ತದ ಪ್ರಳಯ ತಾಂಡವ. ಅಖಂಡ ಬರ್ದ ಕಂಡಕ್ಕೆ ಕುಕ್ಷಿ ಕಥೆಯಿಂದ ತಲ್ಲಣಿಸುವಂತೆ ಮಾಡಬಲ್ಲ ಪ್ರವೀಣ, ಮಾತ್ಸರ್ಯದ ಮಹಾನ್ ನಿಪುಣ, ಕಪಡ ದ್ಯೂತ, ವಿದ್ಯೆ ವಿಶಾರದ ನಟ 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 ರಾಕ್ಷಸ. ನನ್ನ ಗಾಂಧಾರ ವಂಶಕ್ಕೆ ಕಾರಣಕರ್ತನಾದ ದುರ್ಜಾತ, ದುರ್ನೀತ, ದುರ್ಯೋಧನೇ ಕೇಳು. ಹಂದು ನಿರಪರಾಧಿಗಳು ನನ್ನ ಗಾಂಧಾರ ವಂಶೋದ್ಧಾರಕರು ಆದ ನನ್ನನ್ನು, ನನ್ನ ಜನ್ಮದಾತನನ್ನು, ನನ್ನ 99 ಮಂದಿ ಸಹೋದರನು ನಿನ್ನ ಕಗ್ಗತ್ತಲೆಯ ಕಾರಾಗೃಹದಲ್ಲಿಸಿ ನೀನು ನೀಡುತ್ತಿದ್ದ ಚಿತ್ರ ವಿಚಿತ್ರ ಹಿಂಸೆಯನ್ನು ಸ್ಮರಿಸಿಕೊಂಡರೆ ಅಬ್ಬಾ ಕೋಟಿ ಕಟಾರಿಗಳೇ ನಾಟಿರುತ್ತದೆ. ಕೈ ಕಾಲುಗಳು ನಡುಗುತ್ತವೆ, ರಕ್ತವು ಕುದಿಯುತ್ತದೆ. ದುರ್ಯೋಧನ ಅಂದು ನಮಗೆ ನೀಡುತ್ತಿದ್ದ ಒಂದು ಉಳಿ ಅನ್ನ, ಒಂದು ಒಳೆ ನೀರು, ಅದರಿಂದ ನಮ್ಮಗಳ ನೀವು ನೀಗುತ್ತಿಲ್ಲ ದುರ್ಯೋಧನ, ನೀಗುತ್ತಿರಲಿಲ್ಲ. ಆಗ ತಾವೆಲ್ಲರೂ ತೀರ್ಮಾನಿಸಿ ಅದನ್ನೆಲ್ಲ ನನಗೆ ಕೊಟ್ಟು ಒಬ್ಬೊಬ್ಬರಾಗಿ ಅದರಾದ ದುರ್ಯೋಧನ. ಒಬ್ಬೊಬ್ಬರಾಗಿ ಅದರಾದರು ದುರ್ಯೋಧನ, ಒಬ್ಬೊಬ್ಬರಾಗಿ ಅದರಾದರು. ಅವರ ಮೃತ ದೇಹದ ಶಿರಸ್ಸು ನೀವು ಈ ನನ್ನ ಶುಟಿಪಟಂದ ಉಳಿದು ನಿನ್ನ ನಿರಂತರ ಯಾತನೆಯಿಂದ ನೊಂದು ಬೆಂದು ಕೊಂದು ಕುಶವಾಗಿರುವ ಈ ನನ್ನ ದೇಹವನ್ನು ಅಣುವಾಗಿ ಚಿತ್ರಿಸಿ ತುಂಡರಿಸಿ ನೋಡಿದರು. ಸೇಡಿಗೆ ಸೇಡು, ರಕ್ತಕ್ಕೆ ರಕ್ತ, ಪ್ರತಿಕಾರಕ್ಕೆ ಪ್ರತಿಕಾರ ಎನ್ನುವ ವಾಕ್ಯಗಳ ಹೊರತು ನನ್ನಲ್ಲಿ ಯಾವ ಆಸೆ ಆಕಾಂಕ್ಷೆಗಳು ನನಗಿಲ್ಲ. ಅಂದಿನ ಸಹೃದಯ ಇಂದು ಕಠೋರವಾಗಿದೆ. ಹಸುವಿನ ಸಹಜ ಬಹಳ ಸರ್ಪವಾಗಿದ್ದೇನೆ. ದುರ್ಯೋಧನ ನಿನ್ನ ತಮ್ಮದರನ್ನು ಚಿನ್ನ ಮುಂಡಗಳಿಂದ ನರಕದಲ್ಲಿ ನಿರಾಂಜನ ಮಾಡಿಸುವನು.
ಹ್ಮ್ ದಾಳಗಳು ದಾಳಗಳು ಇದೇನು ಸಾಮಾನ್ಯ ದಾಳಗಣ್ಣನ್ನು ಐತೇನ ಮೂಡ. ನಾಳೆ ನಡೆಯಲ್ಲ ಘೋರ ಕಾಳಗದಲ್ಲಿ ಗೌರ ಹೆಣಗಳನ್ನು ಬೀಳಿಸುವುದೇ ದಾಳಗಳು. ಭೀಮನ ಗದೆಯಿಂದ ನಿನ್ನ ತೊಡೆಯನ್ನು ಮುರಿಸುವುದೇ ಈ ದಾಳಗಳು. ದಾಳಗಳಲ್ಲವೋ ಮರುಳೇ ಇವುಗಳು ದಾಳಗಳಲ್ಲವೋ, ದಾಳಗಳಲ್ಲವೋ ಮರುಳೇ ಇವುಗಳು ದಾಳಗಳಲ್ಲವೋ. ಜನ್ಮದಾತನನ್ನು ಒಳಗೊಂಡ ಎನ್ ಅನುಜರ ದೇಹದ ಮೂಳೆಗಳು, ಜನ್ಮದಾತನನ್ನು ಒಳಗೊಂಡ ಎನ್ ಅನುಜರ ದೇಹದ ಮೂಳೆಗಳು, ಅನುಜರ ದೇಹದ ಮೂಳೆಗಳು ಮೂಳೆಗಳು ಮೂಳೆಗಳು. ದಾಳಗಳಲ್ಲವೋ ಮರುಳೇ ಇವುಗಳು ದಾಳಗಳಲ್ಲವೋ. ಎಲ್ಲವೋ ದ್ರೋಯೇ ಎಲ್ಲವೋ ಗೌರವ. ನನ್ನ ತಂದೆ ತಮ್ಮಂದಿರ ಗೋಳು, ಮುಂದೆ ನಿನ್ನ ಕುರುವಂಶವೇ ಆಳೋ. ದ್ರೋಯೇ ನನ್ನ ತಂದೆ ತಮ್ಮಂದಿರ ಗೋಳು, ಮುಂದೆ ನಿನ್ನ ಕುರುವಂಶವೇ ಆಳು. ಕಾಳ ಸರ್ಪವನ್ನು ತುಳಿಜರಿಸಿದ ಕೂಳ ಕೌರವನ ಕೇಳು. ಎಲ್ಲವೋ ದ್ರೋಯೇ ಕಾಳ ಸರ್ಪವನ್ನು ತುಳಿಜರಿಸಿದ ಕೂಳ ಕೌರವನ ಕೇಳು. ನಾಳೆ ನಡೆಯಲಿಗ ಘೋರ ಕಾಳಗ ಕೌರವನಗಳ ಸಾಲು ಸಾಲು. ನಾಳೆ ನಡೆಯಲಿ ಘೋರ ಕಾಳಗದ ಕೌರವಣಗಳ ಸಾಲು ಸಾಲು. ಕಪ್ಪದಿರೀಟವ ಧರಿಸಿ ತಪ್ಪದ ಮೆರೆಯುವ ಗುಣ ಕೇಳು. ಕೆಲವೋ ಗೋಯೆ ಸರ್ಪ ಕಿರೀಟವ ಧರಿಸಿ ತಪ್ಪದ ಮೆರೆಯುವ ಗುಣ ಕೇಳು. ಗದಾ ಯುದ್ಧವನ್ನು ಏರ್ಪಡಿಸಿ ಭೀಮನ ಬುದ್ಧಿಗೆ ಮಾರ್ಪಡಿಸಿ, ಗದಾ ಯುದ್ಧವನ್ನು ಏರ್ಪಡಿಸಿ ಭೀಮನ ಬುದ್ಧಿಗೆ ಮಾರ್ಪಡಿಸಿ, ತೀರ್ಪುಗಾರ ಶ್ರೀಕೃಷ್ಣನೆದು ಮನ್ಮಂಗದಿನ ತೊಡೆಯನ್ನು ಮುರಿಸಿ. ಎಲ್ಲವೋ ಗೋಯೆ ತೀರ್ಪುಗಾರ ಶ್ರೀಕೃಷ್ಣನೆದು ಮನ್ಮಂಗದಿನ ತೊಡೆಯನ್ನು ಮುರಿಸಿ, ಮನ್ಮಂಗದಿನ ತೊಡೆಯನ್ನು ಮುರಿಸಿ. ದಾಳಗಳಲ್ಲವ ಮರುಳೇ ಇವುಗಳು ದಾಳಗಳಲ್ಲವೋ, ದಾಳಗಳಲ್ಲವ ಮರುಳೇ ಇವುಗಳು ದಾಳಗಳಲ್ಲವೋ. ಜನ್ಮದಾತನನ್ನು ಒಳಗೊಂಡ ಎನ್ ಅನುಜರ ದೇಹದ ಮೂಳೆಗಳು, ಜನ್ಮದಾತನನ್ನು ಒಳಗೊಂಡ ಎನ್ ಅನುಜರ ದೇಹದ ಮೂಳೆಗಳು, ಅನುಜರ ದೇಹದ ಮೂಳೆಗಳು ಮೂಳೆಗಳು ಮೂಳೆಗಳು. ದಾಳಗಳಲ್ಲವ ಮರುಳೇ ಇವುಗಳು ದಾಳಗಳಲ್ಲವೋ, ದಾಳಗಳಲ್ಲವೋ ದಾಳಗಳಲ್ಲವೋ. ದುಷ್ಟ ದುರ್ವಿಧಿ ಅಟ್ಟಾಸದಿಂದ ಮೆರೆಯುವ ದುರಳ ದುರ್ಯೋಧನೆ ಕೇಳು. ನಾನು ಸಹ ನಿನ್ನಂತೆಯೇ ನಾನು ಸಹ ನಿನ್ನಂತೆ ನನ್ನ 99 ಮಂದಿ ಸಹಜತೆಗೂಡಿ ಸಂಗೀತ ಸಡಗರ ಸಂಭ್ರಮದಿಂದ ಏಕ ಚಕ್ರಾಧಿಪತಿಯಾಗಿ ಮರೆಯಬಹುದಾಯ್ತು. ಏಕ ಚಕ್ರಾಧಿಪತಿ ಮರೆಯಬಹುದಾಯ್ತು. ದುರ್ಯೋಧನ, ನಿನ್ನ ಕುಟಿಲ ತಂತ್ರದಿಂದ ಅದು ಕೂಡ ನಾಶವಾಯಿತು. ದುರ್ಯೋಧನ, ನಾಶವಾಯಿತು. ಗತ ಸ್ಮರಣೆ ಭವಿಷ್ಯವ ಆಲಸ್ಯವಾಗುವಂತೆ ಹಾಗೆ ಹೋಗಿದ ಚಿಂತಿಸಿ ಫಲವಿಲ್ಲ. ಈಗ ನಾನು ನಿನ್ನಲ್ಲಿಯೇ ಸೇರಿಕೊಂಡು ಮುಳ್ಳನ್ನು ಮುಳ್ಳಿನೇ ಕೀಳಬೇಕು. ವಜ್ರವನ್ನು ವಜ್ರದಿಂದಲೇ ಛೇದಿಸಬೇಕು. ನಿನ್ನಂತ ಮೋಸಗಾರನನ್ನು ಮೋಸದಿಂದಲೇ ನಾಶಪಡಿಸಬೇಕು ಎಂಬ ಹಿರಿಯರ ನಾನು ನಿನ್ನನ್ನು ಅನುಸರಿಸಿ ನಿನ್ನನ್ನು
ನಿನ್ನನ್ನು ಅಡಿಗಡಿಗೂ ಅಡ್ಡ ದಾರಿಗಿಳಿಸಿ ಹಸ್ತಿನಾವತಿಯ ರತ್ನ ಸಿಂಹಾಸನವನ್ನು ರಕ್ತದ ಕೋಡಿಯನ್ನು ಬೆಳಗಿಸಿ ರಾಜ್ಯದಲ್ಲಿ ಅಶಾಂತಿ ಎಂಬ ಬಿರುಗಾಳಿಯನ್ನು ಎಬ್ಬಿಸಿ ನಿನ್ನ ತಮ್ಮನನ್ನು ನಾಶವಾಗದಂತೆ ಆಗುವಂತೆ ಮಾಡದಿದ್ದರೆ ನಾನು ಶಕುನಿ ಈ ಶಕುನಿ ಎಲ್ಲಿರುವ ಶಾಂತಿ ಎಲ್ಲಿರುವುದು ವಿಶ್ರಾಂತಿ. ನರಕದ ಭಯಂಕರ ಹಿಂಸೆಗಂತಲೂ ಈ ಕುರುಕ್ಷೇತ್ರ ಇದ್ದ ಭೂಮಿಯಲ್ಲಿ ಈ ಶಕುನಿಯಿಂದಾಗುವ ಹಿಂಸೆಯು ಅತಿ ಭಯಾನಕವಾಗಿದೆ. ತಾಯಿಯ ಕಣ್ಣಿಂದ ತೊಯ್ದು ಗುರು ಹಿರಿಯರಿಂದ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ದಯಿಸುತ್ತಾ ನಿನಗಾಗಿ ಒಂದು ನಿಟ್ಟುಸಿರು ಬಿಡುವಿಲ್ಲದೆ ನರಕದ ಮಾರ್ಗವನ್ನೇ ತೋರಿಸುವೆನು. ನರಕದ ಮಾರ್ಗವನ್ನೇ ನಿನ್ನ ವೈರಿಗಳಾದ ಪಾಂಡವರಿಗೆ ಅನ್ನುವಷ್ಟರಲ್ಲಿ ಯಾಕಂಡ್ರಂತ ಕೋಪ. ಅದರಲ್ಲಿ ನಾನು ಮಾಡಿದ್ದ ಕಾರ್ಯಯುಕ್ತವೇ ಶಕುನಿ? ಚಿಂತೆ ಏಕೆ ಕುರುರಾಜ? ಜಯದ್ರಥ ಕುತೋರ್ಮದಿಗಳು ನಿನ್ನ ಸಹಾಯಕ್ಕಾಗಿ ಸೈನ್ಯ ಸಮೇತ ಹೊರಟರೆಂದು ಈ ದಿನ ದೂತನು ಸಮಾಚಾರ ತಂದಲ್ಲವೇ? ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ. ಈ ದುರ್ಯೋಧನನ ಸಹಾಯಶೂರನು ತನ್ನೆರಡು ತೋಳುಗಳಿಂದ ಇಡೀ ಪಾಂಡವರ ಸೈನ್ಯವನ್ನೇ ನಾಶ ಮಾಡಬಲ್ಲೆ. ಆದರೆ ಜ್ಞಾತಿ ಹಿಂಸೆ, ಸಹೃತ ಕಲಹ ಇದು ಉಚಿತವೇ ಮಾವ? ನಾನು ಆ ದಿನ ದ್ವಾರಕೆಗೆ ಹೋಗಿದ್ದಾಗ ಯುದ್ಧವ ಧರ್ಮವೆಂದು ಕೃಷ್ಣನು ಎಷ್ಟೋ ವಿಧವಾಗಿ ಹೇಳಿದನು. ಆದರೆ ನಿನ್ನ ಮೇಲಭಿಮಾನದಿಂದ ಅವನ ಮಾತನ್ನು ನಿರಾಕರಿಸಿಬಿಟ್ಟನು ಮಾವ. ಕೃಷ್ಣನು ಕ್ಷತ್ರಿಯ ಜಾತಿ ಪರಮವೈ, ಅವನ ಮಾತು ಪರಿಣಾಮ ದುರತ್ಮರಾದ ದ್ರೋಹಿಗಳ ಮದವ ಮುರಿದ ನೀಕ್ಷಣ, ಮದವ ಮುರಿವ ನೀಕ್ಷಣ, ಮದವ ಮುರಿವ ನೀಕ್ಷಣ. ಕುಂಡರನ್ನು ಭೇದಿಸಿ ಜಯವ ಗಳಿಸಿ ಮೆರಗನ, ಕುಂಡರನ್ನು ಭೇದಿಸಿ ಜಯವ ಗಳಿಸಿ ಮೆರಗನ. ಉದದಿ ಮೆರವಾದ ಮರನ್ನು ಶಿರವ ಕಡಿದು ತರುವೆನು, ಉದದಿ ಮೆರವಾದ ಮರನ್ನು ಶಿರವ ಕಡಿದು ತರುವೆನು. ದ್ರೋಹಿಗಳ ಮದವ ಮುರಿವ ನೀಕ್ಷಣ, ಮದವ ಮುರಿವ ನೀಕ್ಷಣ, ಮದವ ಮುರಿವ ನೀಕ್ಷಣ. ಅಗ್ಗಜ ಸಹೋದರ, ಕೃಷ್ಣನು ಹಸ್ತಿನಾವತಿಗೆ ಬಂದಿರುವಂತೆ ನಾಳೆ ಪ್ರಾರ್ಥ ಕಾಲ ರಾಜಸಭೆಯಲ್ಲಿ ಶಾಂತಿ ಸಂಧಾನ ನಡೆಸುವಂತೆ, ಶಾಂತಿ ಸಂಧಾನ ನಡೆಸುವಂತೆ. ಏನು ಸಹೋದರ? ಕೃಷ್ಣನ ಹಸ್ತಿನಾವತಿಯಲ್ಲಿ ಹೋಗು, ಅತಿಥಿ ಸತ್ಕಾರಕ್ಕೆ ಸಿದ್ಧನಾಗು. ಅಗ್ರಜ, ಆ ದರ್ಪಿತ ಗೋಪಾಲನು ನಮ್ಮ ಸತ್ಕಾರವನ್ನು ನಿರೀಕ್ಷಿಸುವುದಿಲ್ಲ. ಅಗಜಾನ್ವಿತಕ್ಕೆ ಯದುನಂದನನು, ಅಗ್ರಜ ಸಹೋದರ, ಅನ್ವಿತಕ್ಕೆ ಯದುನಂದನನು ದಾರಿದ್ರಾನ್ವಿತ ಗೆಳೆಯನ ವಿದುರಂ ಸಂಧಿಸಲ್ ಗನಗುಡೀರಗೆ ಹೋಗಿರ್ಪನೈ. ಗನಗುಡೀರಗೆ ಹೋಗಿರ್ಪನೈ ಸೈಸಲತನವು ನನಗೆ. ಅಗಜ ಆಗಲೇ ರಾಜಪ್ರಸಾದ ದಾಟಿ ಆ ದಾರಿದ್ರ್ಯ ವಿದುರನ ಮುರುಕು ಜೋಪಡಿ ಎಷ್ಟೊಂದು ಅವಹೇಳನ ಅಗ್ರಜ, ಎಷ್ಟೊಂದು ಅವಹೇಳನ. ಅವೇಳನವಲ್ಲ ಪ್ರಿಯ ಸಹೋದರ. ಯದುಪತಿಯು ಭಕ್ತರ ಪರಾಧೀನನು. ವಿದುರನಂತಹ ಭಕ್ತರು ಮತ್ತಿನ್ಯಾರಿವರು? ಈ ದಿನ ಭಕ್ತನ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು. ನೀನು ಚಿಂತಿಸಬೇಡ, ಹೋಗು ಸಹೋದರ. ಅಗ್ರಜ, ಯಾರ ರಾಯಭಾರಿಯ ಬಂದವನು ರಾಜಮರ್ಯಾದೆ ತಿರಸ್ಕರಿಸುವುದು ಎಷ್ಟೊಂದು ಅಪಮಾನ. ಕುಲಚಲವೆಂಬ ರಕ್ತ ಹಿಡಿದ ಪಂಥ ಆ ಬಂಡ ಭೀಮನ ಗುಂಡಿಗೆಯನ್ನು ಸೇರಿ ರಕ್ತಪಾನ ಮಾಡುವ ತನಕ ನನಗೆಲ್ಲಿರುವುದು
ಶಾಂತಿ ಈಗಿರುವಾಗ ಸತ್ಕಾರವಂತೆ ಸತ್ಕಾರ ನನಗೊಪ್ಪದು ಒಪ್ಪದು ಒಪ್ಪದು. ಅವ ಗೌರವೇಶ್ವರ ಎಚ್ಚರಿಕೆ, ಎಚ್ಚರಿಕೆ, ಗೌರವೇಶ್ವರ ಎಚ್ಚರಿಕೆ, ಗೌರವೇಶ್ವರ ಎಚ್ಚರಿಕೆ, ಅಣ್ಣ, ಎಚ್ಚರಿಕೆ, ಎಚ್ಚರಿಕೆ. ಅಯ್ಯಯ್ಯೋ, ಕೊಲ್ಲದ ಸಹೋದರ ಅಲ್ಲಯ್ಯನೋ ಕೊಲ್ಲದ ಮತ್ತು ಅರಿಯದ ಈ ಪರಿಸ್ಥಿತಿ. ಎಚ್ಚರಿಕೆ, ಎಚ್ಚರಿಕೆ, ಅಣ್ಣ, ಎಚ್ಚರಿಕೆ, ಎಚ್ಚರಿಕೆ. ಮುರಾರಿ ಕೃಷ್ಣನ ಗುತ್ತದ ಜಾಲವ ಮೂಲವನ್ನು ಮುರಾರಿ ಕೃಷ್ಣನ ಗುತ್ತದ ಜಾಲವ ಮೂಲವನ್ನು ತಿಳಿಯುವ ಸದನವೇ. ಎಚ್ಚರಿಕೆ, ಎಚ್ಚರಿಕೆ, ಅಣ್ಣ, ಎಚ್ಚರಿಕೆ, 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 ಅಣ್ಣ, ಎಚ್ಚರಿಕೆ, ಎಚ್ಚರಿಕೆ. ಸಹೋದರ ಸಹೋದರ ಸಹೋದರ, ಈ ನನ್ನ ಸಹೋದರ ದುಶ್ಯಾಸನ ಸಮಾಧಾನ ಪಡಿಸಲು ನನ್ನಲ್ಲಿಯೂ ಸಾರಿ ಒಂದೊಂದು ಸಾರಿ ದುಸ್ಸಾಹವೆನಿಸುವುದು. ಮಾವ, ಮದಗಜಗಳೆಷ್ಟಿದ್ದರೂ ಈ ಸಿಂಹಕ್ಕೆ ಸರಿಸಾಟವಾಗಬಲ್ಲರೆ ಈಗೇನು ಮಾಡುವುದು ಮಾವ? ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸಲೇ ಅಥವಾ ಯುದ್ಧವೇ ಸಿದ್ಧವೆಂದು ಪ್ರತಿಭಟಿಸಲೇ? ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ ಕೌರವೇಶ್ವರ. ಆಗಿದ್ದ ಪಕ್ಷದಲ್ಲಿ ಈ ಕೌರವೇಶ್ವರ ವೈಭವ ದೃಢೀಕರಿಸಿ ಕೇವಲ ಆ ದಾಸಿಪುತ್ರನಾದ ವಿದುರನ ಜೋಪಡಿಯನ್ನೇ ಆಶ್ರಯಿಸುತ್ತಿದ್ದಾನೆ. ಪ್ರಾರಂಭದಲ್ಲೇ ಸಹಿಸಲಾಗದ ಅಪಮಾನ, ಭಕ್ತಿ ವೈರಾಗ್ಯ ನೆಪದಿಂದ ವಂಚಿತನಾಗಿ ಈ ಅಪಮಾನವನ್ನು ಹೇಗೆ ಸಹಿಸೇ ಸುಯೋಧನ? ಕೃಷ್ಣನಲ್ಲಿ ನಿನಗೆ ಇಷ್ಟೊಂದು ದೇಶವೇಕೆ ಶುಕನೇ? ಕೃಷ್ಣನು ಕ್ಷತ್ರಿಯ ಜೊತೆ ಕಳಂಕ ಸ್ವರೂಪನು. ಅವನ ವೈರಾಗ್ಯ ಪ್ರಸನ್ನಕ್ಕೆ ಮರುಳಾಗಿ ಯಾರು ಭಗವಂತನ ಅವತಾರ ಎಂದು ಪೂಜಿಸುವರೋ ಅವರನ್ನೇ ಧ್ವಂಸ ಮಾಡಿದನು. ಶಿಶುಪಾಲ, ಜರಾಸಂದ್ರ ನಿನಗೆ ಎಂತ ಮಿತ್ರರಾಗಿದ್ದರು? ಒಳ್ಳೆ ಮಿತ್ರರಾಗಿದ್ದರು. ಇಲ್ಲದೆ ಅವರನ್ನು ಸಮ್ಮರಿಸಿ ಕಂಸನ್ ವಧಿಸಿ ಆ ಮುದುಕನಾದ ಉಗ್ರಸೇನನು ನೆಪ ಮಾತ್ರಕ್ಕೆ ಸಿಂಹಾಸನ ಕುಳ್ಳರಿಸಿ ರಾಜಲಕ್ಷ್ಮಿ ತಾನು ವಶಪಡಿಸಿಕೊಂಡು ಇಂಥವನಿಗೆ ಮನ್ನಣೆ ಸುಯೋಧನ. ಹಾಗಾದರೆ ನನ್ನೇಕೆ ದೌರ್ಗಮಿಸಿದೆ ಮಾವ? ಅದು ಆನಂದ ಗೋಪಾಲನ ಮನೆಯ ಬಾಗಿಲು ನಿಂತು ಯುದ್ಧದ ಸಾವೆಂದು ಬೇಡುವುದು ಈ ಚಂದ್ರಕುಲ ಚಕ್ರೇಶ್ವರನಿಗೆ ಉಚಿತವಾದ ಕಾರ್ಯವಾದೀತೆ. ಅದಕ್ಕೊಂದು ಉದ್ದೇಶ ಇತ್ತು ಕೌರವೇಶ್ವರ. ಏನು ಮಾವ ನಿನ್ನ ಉದ್ದೇಶ? ಕಾಳ ಸರ್ಪದ ವಿಷದಲ್ಲನ್ನು ಕಿತ್ತ ಬಳಿಕ ಅದರದೇ ಸರಸ ಮಾಡಬಹುದಲ್ಲ ಸುಯೋಧನ? ಅದು ಹೇಗೆ ಮಾವ? ಕೃಷ್ಣನಿಗಿಂತ ಅವನ ವಿಜಯೋನ್ಮತ ಯಾದವ ಸೈನ್ಯವು ನಿನಗೆ ಹೆಚ್ಚು ಅವಶ್ಯಕವಾಗಿತ್ತು. ಯದುಪತಿ ಯಾದವ ಸೈನ್ಯವನ್ನು ನಾಶ ಮಾಡೋ ಸುಯೋಗವು ನಿನಗೆ ಒದಗುವುದು. ಕೃಷ್ಣನೇನಾದರೂ ಸೈನ್ಯ ಸಮೇತವಾಗಿ ನಿನ್ನ ಪಕ್ಷ ವಹಿಸಿದರೆ ನನಗೆ ನೀನು ಬೇಡ, ನಿನ್ನ ಸೈನ್ಯ ಮಾತ್ರ ಬೇಕೆಂದು ನಿಸ್ಸಂಕೋಚಾಗಿ ಹೇಳಬಹುದಿತ್ತು. ಆದರೆ ಅರ್ಜುನು ಆ ಸಂಕಷ್ಟದ ಉದ್ಧಾರ ಮಾಡಿದನಲ್ಲವೇ ಕೌರವೇಶ್ವರ? ಮಾವ, ನೀನು ಹೇಳುವಂತೆ ಕೃಷ್ಣ ವಂಚಕನೇ ಇರಬಹುದು. ಆದರೆ ಕೃಷ್ಣನ ಮೇನ ದೇಶದಿಂದ ಆ ಬಡ ಪಾಂಡವರಿಸಬೇಕಾಗುವುದಲ್ಲ. ಕೌರವೇಶ್ವರ, ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗದು ಕೌರವೇಶ್ವರ. ಅದೇಕೆ? ಅವರೆಲ್ಲರೂ ಅವನ ಆಜ್ಞಾಧಾರಕರು ಇರಬಹುದು. ನೀನೇನಾದರೂ ಸಂಧಾನಕ್ಕೆ ಸಮ್ಮತಿಸಿ ಆಶಯ ಕೊಟ್ಟಿದ್ದೆ ಆದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣವೇ ಅಸಂಭವ. ಅಲ್ಲವಯ್ಯ, ಪಗಡೆಯಾಟದಲ್ಲಿ ಸೋತಾಗಲೇ ಅವರ ರಾಜ್ಯದ ಮೇಲೆ ಹಕ್ಕು ಬದ್ಧತೆಗಳು ನಷ್ಟವಾದವು. ಪುನಃ ಅದನ್ನು ಹೊಂದುವುದಂದ್ರೇನು? ಕ್ಷತ್ರಿಯ ಇವರಿಂದ ಸಾಧ್ಯವಿಲ್ಲ ಮಾವ. ಕ್ಷತ್ರಿಯ ಇವರಿಂದ ಪೂರ್ವಭಕ್ತರಾದ ಅನುಭೂಮಿಯನ್ನು ಭಿಕ್ಷುಕರ ಯಾಚನೆ ಉಚಿತವಲ್ಲ. ಪಾಂಡವರು ರಾಜ್ಯಕ್ಕಾಗಿ ಅಂಬಲಿಸುತ್ತಿದ್ದರೆ ರಾಕ್ಷಸ ಸೆಣಸಿ ರಾಜ ಕೈಲಿ ಅದನ್ನು ಬಿಟ್ಟು ಮೇಲಿಂದ ಮೇಲೆ ಏಕಯ್ಯ ಇದೇನು ದೇಹಿ 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 ಎಂದು ಸರಿಯಾಗಿ ಹೇಳಿದೆ ಮಾವ. ಮಾವ, ಆರು ಎನ್ನೆದರು ಸಬಲ್ಲವರು ಗೌರವೇಶ್ವರ, ಆರು ಎನ್ನೆದರು ಸಬಲ್ಲವರು ಈ ಚಲದಂಕ ಮಲ್ಲನ ಆರು ಎನ್ನೆದರು ಸಬಲ್ಲವರು. ನಡಗಡ ನಡುಗಿಸಿ ಬ್ರಹ್ಮಾಂಡವನೇ ನಡಗಡ
ನಾಡ ನಡುಗಿಸಿ ಬ್ರಹ್ಮಾಂಡವನೇ ಬರದಿ ಆಳುವೆ ಭರತ ಕಂಡವ ಅವ ಪರಮೇಶ್ವರ ಬರದಿ ಆಳುವೆ ಭರತ ಕಂಡವ ಅಗಮ ಪಾಂಡವರ ಮದವನ ಮರಿವ ಅಗಮ ಪಾಂಡವರ ಮದವನ ಮರಿವ ಚಿನ್ನಿಯ ಗೈ ವಿರಣದೊಳಗೆ ಚಿನ್ನಿಯ ಗೈ ವಿರಣದೊಳಗೆ ಆರು ಎನ್ನೆದುರು ಸಬಲ್ಲವರು ಈ ಚಲದಂಕ ಮಲ್ಲನನ್ ಆರು ಅವನಾರು ಎನ್ನಾರು ಎನ್ನೆದುರು ಸಬಲ್ಲವರು ಅವ ಪರಮೇಶ್ವರ ನಿನ್ನ ಕೃತಿಮದ ಮಳೆಗೆ ಸಿಕ್ಕಿ ಕುರು ಸಾಮ್ರಾಜ್ಯ ಕೊಚ್ಚು ಹೋದರೂ ಸರಿ ಯುದ್ಧದ ಸಲುವಾಗಿ ಆ ಪಾಂಡವರಿಗೆ ಸೂಜಮೆಷ್ಟು ಜಾಗನೂ ಕೊಡುವುದಿಲ್ಲ. ಎಡೇ ಮಾವ ಹೋಗೋಣ. ಅಷ್ಟು ಮಾತ್ರವಲ್ಲ ಕೌರವೇಶ್ವರ, ಸಂಧಿಯ ನೆಪದಿಂದ ಬಾರಿಗೂ ಬಾರಿ ಪ್ರತಿಷ್ಠೆ ತೋರ್ತೀವ ಆ ಕಳ್ಳ ಕೃಷ್ಣನಿಗೆ ತಕ್ಕ ಪ್ರಾಚಿತ ಆಗಲೇಬೇಕು ಆಗಲೇಬೇಕು ಆಗಲೇಬೇಕು. ಇದರಲ್ಲಿ ನನ್ನೊಂದು ಸಲಹೆ ಇರುವುದಲ್ಲ. ಏನು ಮಾವ ನಿನ್ನ ಸಲಹೆ? ಈಗ ಬೇಡ, ಯಥಾಸನ ಇದ್ಲಾಕಿಕೊಳ್ಳಿ. ಮಾವ ನಿನ್ನ ಸಲಹೆ ಹೊರತಾಗಿ ಈ ದುರ್ಯೋಧನ ಯಾವ ಕಾರ್ಯವನ್ನೂ ಮಾಡುವುದಿಲ್ಲ. ನಡೆ ಮಾವ ಹೋಗೋಣ. ನಡೆ ಕೌರವೇಶ್ವರ ಹೋಗೋಣ, ನಿನಗೆ ಮರಣ ನಿಶ್ಚಯ. ಶಾಕುನಿ ನಿನ್ನ ವೈರಿಗಳಾದ ಪಾಂಡವರಿಗೆ ನಡೆ. ನಡೆ ನಡೆ ಕುರುಕುಲ ಕೀಟವೇ ನಡೆ. ನನ್ನ ಸಲಹೆ ನನ್ನ ಸಲಹೆ ನನ್ನ ಸಲಹೆಯನ್ನೇ ಕೇಳುತ್ತಿರೋ, ನಿನ್ನ ಕುಲದ ಬೇರನ್ನೇ ಕಿತ್ತೆಸುವೆನು. ಕೊಬ್ಬಿದ ಕುರಿಯನ್ನು ಉಬ್ಬಿದ ರಣಮಾರಿಯ ಮುಂದೆ ಬಲಿ ಕೊಟ್ಟ ಹಾಗೆ ನಿನ್ನನ್ನು ಬಲಿ ಕೊಡದಿದ್ದರೆ ನಾನು ಶಕುನಿ ಎಂಬ ಮೂರಕ್ಷದ ಅರ್ಥ ತಿಳಿಯದ ಮೂಡ. ಶ ಎಂದರೆ ಶಕ್ತಿ ಪ್ರಧಾನರಾದ, ಕು ಎಂದರೆ ಕುರುವಂಶ ಒಂದೇ, ನೀ ಎಂದರೆ ನಿನ್ನಿಂದಲೇ ನಿರ್ಮೂಲನೆ ಮಾಡುವನೇ ಈ ಶಕುನಿಂದ ಕುರುವಂಶ ನಿರ್ನಾಮ. ಅಧಿಕಾರ ಎಂದು ಕೊಬ್ಬಿ ಮರಿವೇನ ಮೂಡ. ಎಷ್ಟು ದಿನವ ನಿನ್ನ ಅಧಿಕಾರ? ಎಷ್ಟು ತಾನೇ ಇರುವುದು ನಿನ್ನ ಅಧಿಕಾರ? ಅಧಿಕಾರ ಮದದಿಂದ ಕೊಬ್ಬಿ ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ, ನಿಜ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ, ಕಾವ್ಯ ನಾನು ನೋಡುವೆ. ಅಧಿಕಾರ ಮದದಿಂದ ಕೊಬ್ಬಿ ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ, ನಿಜ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ, ಪಾಪಿ ನಾನು ನೋಡುವೆ. ಎಲ್ಲವೋ ದ್ರೋಹಿ ಸರ್ವ. ಎಲ್ಲವೋ ದ್ರೋಹಿ. ಅತಿಯಾಸೆ ತುಂಬಿಗುವುದು ನಿನ್ನ ಮನದಲ್ಲಿ, ನಿನ್ನ ಕುಲನಾಶ ಗೈಯುವುದೇ ನನ್ನ ಮನದಲ್ಲಿ. ಅತಿಯಾಸೆ ತುಂಬಿಗುವುದು ನಿನ್ನ ಮನದಲ್ಲಿ, ನಿನ್ನ ಕುಲನಾಶ ಗೈಯುವುದೇ ನನ್ನ ಮನದಲ್ಲಿ. ದರೆಯಾಳೋ ಆಸೆ ಇದೆ ನಿನ್ನ ಮನದಲ್ಲಿ. ಆಸೆ ಇದು ನಿನ್ನ ಮನದಲ್ಲಿ, ನಿನ್ನ ಕೊಲೆ ಮಾಡೋ ಸಂಸು ಇದೆ ನನ್ನ ಮನದಲ್ಲಿ. ನಿನ್ನ ಕೊಲೆ ಮಾಡೋ ಸಂಚು ಇದೆ ನನ್ನ ಮನದಲ್ಲಿ. ಇದು ನಿನ್ನದು ತಪ್ಪು ಇಲ್ಲ ನನ್ನದು ತಪ್ಪು. ಇದು ನಿನ್ನದು ತಪ್ಪು ಇಲ್ಲ ನನ್ನದು ತಪ್ಪು. ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪು. ಆ ಬ್ರಹ್ಮನ ತಪ್ಪು.
ಅಧಿಕಾರ ಮದದಿಂದ ಕೊಬ್ಬಿ ಮೆರೆಯುವೆ ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ ನಿಜ ನಾನು ನೋಡುವೆ ಹೋಗಿ ನಾನು ನೋಡುವೆ ಪಾಪಿ ನಾನು ನೋಡುವೆ ಸೂರದನು ಹಿಡಿದು ನಿಲ್ಲ ವೀರಪಾತನು ಶೂರದನು ಹಿಡಿದು ನಿಲ್ಲ ವೀರಪಾತನು ಅನ್ಯಾಯವಾಗಿ ಪ್ರಾಣ ಬಿಡುವ ಸೂತ ಕರ್ಣನು ಅಯ್ಯೋ ಪಾಪ ಕರ್ಣ ಶೂರದನು ಹಿಡಿದು ನಿಲ್ಲ ವೀರಪಾತನು ಅನ್ಯಾಯವಾಗಿ ಪ್ರಾಣ ಬಿಡುವ ಸೂತ ಕರ್ಣನು ಸಿಡಿದದ್ದು ನಿಲ್ಲುವನು ಭೀಮಸೇನನು ಸಿಡಿದದ್ದು ನಿಲ್ಲುವನು ಭೀಮಸೇನನು ತನ್ನ ಗದೆಯಿಂದ ನಿನ್ನ ಕೊಡಿ ಮುಚ್ಚಿಕೊಳ್ಳುವನು ತನ್ನ ಗದೆಯಿಂದ ನಿನ್ನ ತೊಡಿಯ ಕುಟ್ಟಿಕೊಳ್ಳುವನು ಇದು ನಿನ್ನದು ತಪ್ಪು ಇಲ್ಲ ನನ್ನದು ತಪ್ಪು ಇದು ನಿನ್ನದು ತಪ್ಪು ಇಲ್ಲ ನನ್ನದು ತಪ್ಪು ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪು ಆ ಬ್ರಹ್ಮನ ತಪ್ಪು ಅಧಿಕಾರ 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 ಮದದಿಂದ ಕೊಬ್ಬಿ ಮೆರೆಯುವೆ ಆ ಬಿಮ್ಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ ನಿಜ ನಾನು ನೋಡುವೆ ಹೋಗಿ ನಾನು ನೋಡುವೆ ಪಾಪಿ ನಾನು ನೋಡುವೆ ಪರಮಾತ್ಮ, ನಾನು ಮಾಡಿದ ಕರ್ಮಫಲವು ತೀರಿ ಎಂದಿಗೆ ಪರಮ ಪುರುಷನು ತನ್ನ ಅಭಯಸ್ಥವನ್ನು ನನ್ನ ಮಸ್ತಕ ಮೇಲಿಟ್ಟಿರುವನು. ಯಾವಾತನು ಸಕಲ ಜೀವಿಗಳಿಗೆ ಆಧಾರನು, ಸಮಸ್ತಕ್ಕೂ ಕರ್ತನು. ಯಾವ ಮಹಿಮಾ ಪುರುಷನನ್ನು ನೋಡಲು ಯೋಗಿಗಳು ಹಗಲಿರುಳು ತಪಸ್ಸನ್ನಾಚರಿಸಿ ಬಳಲುತ್ತಿರುವರು. ಸಹಸ್ರಾರು ವರ್ಷಗಳಿಂದ ಜಡಶಿಲೆ ಆಗಿ ಬಿದ್ದಿದ್ದ ಅಹಲ್ಯ ಶಾಪವು ಯಾವ ಪಾದ ಸ್ಪರ್ಶದಿಂದ ವಿಮೋಚನೆ ಆಯಿತೋ ಅಂತಹ ಕರುಣಾನಿಧಿಯು ಸರ್ವಜ್ಞನು ಸರ್ವವ್ಯಾಪ್ತಿಯಾದ ಶ್ರೀಕೃಷ್ಣ ಪರಮಾತ್ಮನು ಆ ದುರ್ಯೋಧನನ ಬಳಿಗೆ ಬರುತ್ತಿರುವಾಗ ಈ ದೀನನಾದ ನನ್ನನ್ನು ಜ್ಞಾಪಿಸಿಕೊಳ್ಳುವನೇ ಪರಮಾತ್ಮ. ಪರಮಾತ್ಮ, ನಿನ್ನ ಮಂಗಳ ಸ್ವರೂಪವನ್ನು ಹರಿತು ಸಿದ್ಧಿಯನ್ನು ಪಡೆಯುವ ತನಕ ಈ ಕ್ಷೀರದಿಂದಲೇ ತನ್ನ ಪ್ರಾಣವನ್ನು ಧರಿಸುವನು. ಪರಮಾತ್ಮ, ನಿನಗರ್ಪಿತವಾಗಲಿ ತಂದೆ. ಕೃಷ್ಣಾರ್ಪಣಮಸ್ತು, ಕೃಷ್ಣಾರ್ಪಣಮಸ್ತು. ಕೃಷ್ಣ ಕೃಷ್ಣ ಮುರಹರಿ ಮಧುಸೂದನ ಮುರಾರಿ ಪ್ರಭು ಪ್ರಭು ಕೃಷ್ಣ ಮೊರೆ ಕೇಳಿ ನೀ ಬಾರಿಯ ಮುರಾಹರಿ ಭಕ್ತನ ಮೊರೆ ಆಲಿಸೆ ಶೌರಿ ಮೊರೆ ಕೇಳಿ ನೀ ಬಾರಿಯ ಮುರಾಹರಿ ಭಕ್ತನ ಮೊರೆ ಆಲಿಸೆ ಚೌರಿ ಮೊರೆ ಕೇಳಿ ನೀ ಬಾರೆಯ. ಪರಮಾತ್ಮ,
ರುಕ್ಮಿಣಿ ಲೋಲ ವಾರಿಜಮಾಲ. ಪರಮಾತ್ಮ ರುಕ್ಮಿಣಿ ಲೋಲ ವಾರಿಜಮಾಲ ಪರಗುಣಶೀಲ ವಸುದೇವ ಬಾಲ. ವರಗುಣಶೀಲ ವಸುದೇವ ಬಾಲ ಬಣ್ಣಿಸಲವುದೇ ನಿನ್ನಯ ಲೀಲಾ. ಕೃಷ್ಣ ಪ್ರಭೋ ವಾಸುದೇವ. ಬಣ್ಣಿಸಲವುದೇ ನಿನ್ನಯ ಲೀಲಾ. ಬಣ್ಣಿಸಲವುದೇ ನಿನ್ನಯ ಲೀಲಾ. ನೀರಜಲೋಚನ ದರ್ಶನ ತೋರೋ. ವಾಸುದೇವ ನೀರಜಲೋಚನ ದರ್ಶನ ತೋರೋ. ಮೊರೆ ಕೇಳಿ ನೀ ಬಾರೆಯ ಮುರಾರಿ ಭಕ್ತರ ಮೊರೆ ಆಲಿಸೆ ಚೌರಿ. ಮೊರೆ ಕೇಳಿ ನೀ ಬಾರೆಯ ಮೊರೆ ಕೇಳಿ ನೀ ಬಾರೆಯ ಮೊರೆ ಕೇಳಿ ನೀ ಬಾರೆಯ ಎನ್ನ ಮೊರೆ ಕೇಳಿ ನೀ ಬಾರೆಯ. ಭಕ್ತ ಶಿರೋಮಣಿ ಬಂದೆ ವಾಸುದೇವ. ಧನ್ಯನಾದೆ ವಾಸುದೇವ, ಧನ್ಯನಾದೆ. ನಾನಾದೆ ಇಂದಿಗೆ ಮಹಾಧನ್ಯ. ನಾನಾದೆ ಇಂದಿಗೆ ಮಹಾಧನ್ಯ ದೇವಾದಿ ದೇವನ ದರ್ಶನದಿಂದ. ದೇವಾದಿ ದೇವನ ದರ್ಶನದಿಂದ ನಾನಾದೆ ಇಂದಿಗೆ ಮಹಾಧನ್ಯ. ಭೋಗ ಭಾಗ್ಯಗಳು ನಿನ್ನಯ ಮೂಲೆ. ಭೋಗ ಭಾಗ್ಯಗಳು ಎಲ್ಲವೂ ಶೂನ್ಯ. ಹರಿಯನು ನೋಡಿದ ನಾನೇ ಧನ್ಯ. ಭೋಗ ಭಾಗ್ಯಗಳು ಎಲ್ಲವೂ ಶೂನ್ಯ. ಹರಿಯನು ನೋಡಿದ ನಾನೇ ಧನ್ಯ. ಮಾಧವನ ಪಾದಗಳ ಪೂಜಿಸುವ ಸುಯೋಗವಿದು. ಮಾಧವನ ಪಾದಗಳ ಪೂಜಿಸುವ ಸುಯೋಗವಿದು. ಕಣ್ಗಳು ಬೆಳಗಿದ ಮಂಗಳ ಮೂರ್ತಿ
ಕಂಗಳು ಬೆಳಗಿದ ಮಂಗಳ ಮೂರ್ತಿ ನಾಗಶಯನನ ಆಗಮನದಿಂದ ನಾಗಶಯನನ ಆಗಮನದಿಂದ ನಾನಾದೆ ಇಂದಿಗೆ ಮಹಾಧನ್ಯ ನಾನಾದೆ ಇಂದಿಗೆ ಮಹಾಧನ್ಯ ನಾನಾದೆ ಇಂದಿಗೆ ಮಹಾಧನ್ಯ. ವಿದುರ, ಪರಮಾತ್ಮ, ಭಕ್ತ ಶಿರೋಮಣಿ, ಕುಶಲವೇ? ಸಮಾಚಾರವೇನು? ತಮ್ಮ ಭೀಷ್ಮ ದ್ರೋಣಾದಿಗಳು ಸರ್ವರು ಕ್ಷೇಮವೇ ವಿದುರ? ಪರಮಾತ್ಮ, ತಮ್ಮ ಅನುಗ್ರಹದಿಂದ ಸರ್ವರು ಕ್ಷೇಮ ಪರಮಾತ್ಮ. ವಿದುರ, ಈ ದೀನನ ಮೇಲೆ ದಯ ತೋರಿ ಇಂದಿಗೆ ದರ್ಶನವಿಟ್ಟೆಯ ವಾಸದೇವ. ವಿದುರ, ನಿಮ್ಮ ಪಾದ ಧೂಳಿನಿಂದ ನನ್ನ ಕುಟೀರವು ಪಾವನವಾಯಿತು ವಾಸದೇವ. ನಿನ್ನ ಕೊಂಡಾಟವೂ ಆಗಿರಲಿ. ನಾನು ಮಾರ್ಗಾಯಾಸದಿಂದ ಬಳಲಿ ಬಂದಿರುವೆನು. ಮೊದಲು ತಿನ್ನಲು ಏನಾದರೂ ಆಹಾರವಿದ್ದರೆ ಕೊಡುವಿದಿರ? ಪರಮಾತ್ಮ, ಸಕಲ ಲೋಕಗಳನ್ನು ತಮ್ಮ ಉದರದಲ್ಲಿ ಅಡಗಿಸಿಕೊಂಡು ಸಕಲ ಚರಾಚರ ಪ್ರಪಂಚವನ್ನು ಪರಿಪಾಲಿಸುತ್ತಿರುವ ತಮಗೆ ಅಣು ಸ್ವರೂಪಿಯಾದ ನಾನೇನು ಕೊಡುವಲಿ ವಾಸುದೇವ? ವಿದುರ, ಸದಾ ನನ್ನನ್ನೇ ಧ್ಯಾನಿಸುತ್ತಾ ಕಾಮ ಕ್ರೋಧಾದಿಗಳಿಗೆ ಎಡೆಕೊಡದೆ ಗೋಮಾತೆಯ ಕ್ಷೀರದಿಂದಲೇ ಜೀವಿಸುತ್ತಾ 40 ವರ್ಷಗಳಿಂದಲೂ ಈ ಕುಟೀರದಲ್ಲಿ ವಾಸ ಮಾಡಿಕೊಂಡಿರುವ ನಿನ್ನ ಭಕ್ತಿಯನ್ನು ನಾನೇನು ಅರಿಯದವನೆಂದು ಭಾವಿಸಿದೆಯ ವಿದುರ? ಕೊಡವಿಯೋಳ್ ಭಕ್ತ ಶಿರೋಮಣಿ ನೀನೆ. ವಿದುರ, ಪರಮಾತ್ಮ, ಕೊಡವಿಯೋಳ್ ಭಕ್ತ ಶಿರೋಮಣಿ ನೀನೆ. ಬಲ್ಲೆ ನಿನ್ನಯ ಮನವಾ ಬಿಡು ಬಿಡು ಬಲ್ಲೆ ನಿನ್ನಯ ಮನವಾ. ವಿದುರ, ಪರಮಾತ್ಮ, ಭಕ್ತಿಯ ಪಾಶದಿ ಚಿತ್ತವನೊಲಿಸಿದೆ. ಭಕ್ತಿಯ ಪಾಶದಿ ಚಿತ್ತವನೊಲಿಸಿದೆ. ಎತ್ತ ಹೋದರು ಮನ ಚಿತ್ತಲೆ ಬರ್ಪುದು. ಎತ್ತ ಹೋದರು ಮನ ಚಿತ್ತಲೆ ಬರ್ಪುದು. ಶಟ್ಟನೆನಿಸಿದ ವಿದುರ, ವಿದುರ, ಶಕ್ತನೆ ಎನಿಸಿದ ಮತ್ತೆ ಸುಯೋಧನ. ವಿದುರ, ಪರಮಾತ್ಮ, ಶಕ್ತನೆನಿಸಿದ ಮತ್ತೆ ಸುಯೋಧನ. ಭಕ್ತನೆ ನಿನಗಿಂತ ಉತ್ತಮನೆ ನಿಪನೆ. ಭಕ್ತನೆ ನಿನಗಿಂತ ಉತ್ತಮನೆ ನಿಪನೆ. ಬಲ್ಲೆ ನಿನ್ನಯ ಮನವಾ ಬಿಡು ಬಿಡು ಬಲ್ಲೆ ನಿನ್ನಯ ಮನವಾ. ವಿದುರ, ವಿದುರ, ವಿದುರ. ಹೀಗಿರುವಾಗ ಮೊದಲು ತಿನ್ನಲು ಏನಾದರೂ ಆಹಾರವಿದ್ದರೆ ಕೊಡುವಿದುರ? ಪರಮಾತ್ಮ, ಈ ದೇಹವೇ ನಿಮ್ಮದಾಗಿ ಇರುವಾಗ ನನ್ನಲ್ಲಿ ಕ್ಷೀರವಿಲ್ಲದೆ ಮತ್ತೇನು ಇಲ್ಲವಲ್ಲ ದೇವ. ಏನು ವಿದುರ? ಕ್ಷೀರವೇ?
ನನಗೆ ಪ್ರಿಯವಾದ ಆಹಾರವೇ ಅದು. ಹಿಂದೆ ನನ್ನ ಸ್ನೇಹಿತನಾದ ಕುಚೇಲನು ತಾನು ಪ್ರೀತಿಯಿಂದ ತಂದಿದ್ದ ಇಡೀ ಅವಲಕ್ಕಿಯ ಸಾರವು ಈಗಲೂ ಸಹ ನನ್ನ ತುದಿ ನಾಲಿಗೆಯಲ್ಲಿ ನೆಲೆದಂತಿದೆ. ಅಲ್ಲದೆ ನಾನು ತ್ರೇತಾಯುಗದಲ್ಲಿ ರಾಮಾವತಾರದಲ್ಲಿದ್ದಾಗ ನನ್ನ ಭಕ್ತಳಾದ ಶಬರಿಯು ತಾನು ಭಕ್ತಿಯಿಂದ ಕಚ್ಚಿ ನೋಡಿ ಆರಿಸಿಟ್ಟಿದ್ದ ಹಣ್ಣುಗಳ ರುಚಿಯಂತೂ ಹಬ್ಬ ಈಗಲೂ ಮರೆಯುವಂತಿಲ್ಲ. ನಿನ್ನಲ್ಲಿರುವ ಕ್ಷೀರವು ಅವೆರಡಕ್ಕಿಂತಲೂ ಶ್ರೇಷ್ಠವಾದದ್ದು. ಎಲ್ಲಿ ಅದನ್ನೇ ಕೊಡುವಿದುರಾ? ಪರಮಾತ್ಮ, ಏನು ಹೇಳಲಿ? ಈಗ ತಾನೇ ಇಟ್ಟಿದ್ದ ಕ್ಷೀರವನ್ನು ತಮ್ಮ ಗರ್ಪಿಸಿ ನಾನೇ ಪ್ರಸಾದ ರೂಪನಾಗಿ ಸ್ವೀಕರಿಸಿಬಿಟ್ಟನಲ್ಲ ದೇವ. ಏನು ವಿದುರ, ನನಗರ್ಪಿತವಾದ ಮೇಲೆ ಆ ಪಾತ್ರೆಯ ತಳಭಾಗದಲ್ಲಿ ಸ್ವಲ್ಪವಾದರೂ ಕ್ಷೀರವಿರಬೇಕಲ್ಲವೇ? ಎಲ್ಲಿ ಅದನ್ನೇ ಕೊಡುವಿದುರಾ? ಇದು ದೇವ, ಸ್ವೀಕರಿಸು ದೇವ. ನೋಡಿದೆ ವಿದುರ, ಪಾತ್ರೆಯ ತಳಭಾಗದಲ್ಲಿ ಕ್ಷೀರವಿದ್ದರೂ ಇಲ್ಲವೆಂದು ಸುಳ್ಳು ಹೇಳುತ್ತಿರುವೆಯಲ್ಲ, ನೀನೆಂತಹ ಸುಳ್ಳುಗಾರನೆಯ? ಪರಮಾತ್ಮ, ಆ ಕ್ಷೀರದಿಂದ ತಮ್ಮ ತುದಿ ನಾಲಿಗೆ ಸಹ ನೆನವೆಂತವಿಲ್ಲ ದೇವ. ಏಕೆ ನೆನೆಯುವಂತಿಲ್ಲ ವಿದುರ? ನೋಡುತ್ತಿರು. ಪರಮಾತ್ಮ, ಪಾತ್ರೆಯ ತಳಭಾಗದಲ್ಲಿ ಕ್ಷೀರವಿದ್ದರೂ ಇಲ್ಲವೆಂದು ಹೇಳುತ್ತಿರುವೆಯಲ್ಲ, ನೀನು ಎಂತಹ ಸುಳ್ಳುಗಾರನಯ್ಯ. ನೋಡುವುದಿರ, ನೀನು ಕೊಟ್ಟ ಕ್ಷೀರವು ನನಗೆ ತೃಪ್ತಿಯಾಗಿ ಕ್ಷೀರ ಸಾಗರವೇ ಉಕ್ಕಿ ಹರಿಯುತ್ತಿರುವುದು ಅಲ್ಲ ನೋಡುವುದಿರ. ಧನ್ಯನಾದೆ ವಾಸುದೇವ, ಧನ್ಯನಾದೆ. ಬ್ರಹ್ಮಾಂಡದೀನ ಭುವಿಯೋ ಭಕ್ತ ಜನ ಪರಿಪಾಲಿಪ ಸಪ್ತಾದಿ ಮುನಿ ವಂದಿತ ದಾನವ ಕುಲನಾಸಿತ ದಾನವ ಕುಲ ವಿನಾಶಿತ. ಪರಮಾತ್ಮ, ಇದ್ರ ಸಾಗರಾಶಯನ ಶಿರಸಾಗರಾಶಯನ ಮುರಳೀಧರ ಕರುಣಾಕರ ಸಾಗರಾಶಯನ ಶಿರಸಾಗರಾಶಯನ ಮುರಳೀಧರ ಕರುಣಾಕರ ಪಾಲಿಸೋ ಮುರಳೀಧರ ಕರುಣಾಕರ ಪಾಲಿಸೋ ಶ್ರೀಹರಿ ಸಾಗರಾಶಯನ ಶಿರಸಾಗರಾಶಯನ ವಾಮನ ರೂಪದ ಬಲಿಹರ ವಾಮನ ರೂಪದ ಬಲಿಹರ ನಿನ್ನ ನಾಮಾವಿದೇವವೇ ಬಲು ಅಮರ. ವಾಮನ ರೂಪದ ಬಲಿಹರ ನಿನ್ನ ನಾಮಾವಿದೇವವೇ ಬಲು ಅಮರ. ಪಾಮರೊಳೆನ್ನಳು ನೀ ಕೃಪೆ ತೋರಿದೆ ಪಾಮರರೆನ್ನಳು ನೀ ಕೃಪೆ ತೋರಿದೆ ತಾಮಸ ನೀಗಿದ ದಾಮೋದರ ತಾಮಸ ನೀಗಿದ ದಾಮೋದರ ಸಾಗರಾಶಯನ
ಕ್ಷೀರಸಾಗರ ಶಯನ ಮುರಳೀಧರ ಕರುಣಾಕರ ಪಾಲಿಸೋ ಶ್ರೀಹರಿ ಶ್ರೀಧರ ಕರುಣಾಕರ ಪಾಲಿಸೋ ಶ್ರೀಹರಿ ಸಾಗರ ಶಯನ ಕ್ಷೀರಸಾಗರ ಶಯನ ಮುರಳೀಧರ ಕರುಣಾಕರ ಪಾಲಿಸೋ ಶ್ರೀಹರಿ ಸಾಗರ ಶಯನ ಕ್ಷೀರಸಾಗರ ಶಯನ ಕ್ಷೀರಸಾಗರ ಶಯನ ಕ್ಷೀರಸಾಗರ ಶಯನದ ನೀನು ನನ್ನನ್ನು ಕೃತಾರ್ಥನಾಗಿ ಮಾಡಿದೆ ವಾಸುದೇವ. ನಿನ್ನನ್ನು ಪಡೆದ ಆ ವಸುದೇವ ದೇವಕಿರು ಧನ್ಯರ ವಾಸುದೇವ. ಪರಮಾತ್ಮ, ಈ ತಾವು ದಯಮಾಡಿದ ಕಾರಣವನ್ನು ತಿಳಿಬಹುದೇ ವಾಸುದೇವ? ವಿದುರ, ನಾನಿಂದು ಪಾಂಡವರ ರಾಯಭಾರಿಯಾಗಿ ಆ ದುರ್ಯೋಧನನ ಆಸ್ಥಾನಕ್ಕೆ ತೆರಳುತ್ತಿರುವೆನು ವಿದುರ. ಪರಮಾತ್ಮ, ಆ ಪಾಂಡವರಿಗೆ ದೂತತ್ವವನ್ನು ವಹಿಸಿ ಭಕ್ತ ರಕ್ಷಕನೆಂಬ ಬಿರುದನ್ನೇ ದಯಪಾಲಿಸಿದೆ ವಾಸುದೇವ. ನಿನ್ನ ಮಹಿಮೆಯನ್ನು ಎಷ್ಟು ಕೊಂಡಾಡಿದರೂ ಸಾಲದು ವಾಸುದೇವ. ವಿದುರ, ಪರಮಾತ್ಮ, ಬಿಡಲಾರೆ ಕೇಳು ವಿದುರ, ಧರ್ಮವ ಅದಗೆಡಿಸುವವರನ್ನು ಸದೆ ಬಡೆಯದೆನ. ಬಿಡಲಾರೆ ಕೇಳು ವಿದುರ, ಧರ್ಮವ ಅದಗೆಡಿಸುವವರನ್ನು ಸದೆ ಬಡೆಯದೆನ. ಬಿಡಲಾರೆ ಕೇಳು ವಿದುರ. ಸದಯ ಸುತರು ಸ್ವಧರ್ಮದೊಳಿಹರು, ಹೃದಯ ಸುತರು ಸ್ವಧರ್ಮದೊಳಿಹರು, ಅತಿ ವ್ಯತೆಗಿಟ್ಟರು ಕುರುನಂದನರು. ಅತಿ ವ್ಯತೆಗಿಟ್ಟರು ಕುರುನಂದನರು. ಸತ್ಯವಂತರಿಗೆ ಸ್ಥಿರವಲ್ಲವಿದುಕೆ, ಸತ್ಯವಂತರಿಗೆ ಸ್ಥಿರವಲ್ಲವಿದುಕೆ. ಕುಟಿಲ ಮತಿಗಳಿಗೆ ಶುಭವಿಹುದೇ. ಕುಟಿಲ ಮತಿಗಳಿಗೆ ಶುಭವಿಹುದೇ. ಬಿಡಲಾರೆ ಕೇಳು ವಿದುರ, ಧರ್ಮವ ಅದಗೆಡಿಸುವವರನ್ನು ಸದೆ ಬಡೆಯದೆನ. ಬಿಡಲಾರೆ ಕೇಳು ವಿದುರ. ನಾನೆಂದು ಬಲು ಧರ್ಮದಿಂದೆರೆವ ಕುರುಕುಲವನ್ನು ದರೆ ಸಹಿಸುವುದೇ ಇಲ್ಲ. ನಾನೆಂದು ಬಲು ಧರ್ಮದಿಂದೆರೆವ ಕುರುಕುಲವನ್ನು ದರೆ ಸಹಿಸುವುದೇ. ಕೆಳಕಿ ಕೇಸರಿಯ ಬಣಕು ದಂಬೂಕ ಕದನದಲ್ಲಿ ಜಯ ಗಳಿಸುವುದೇ. ಕೆಣಕಿ ಕೇಸರಿಯ ಬಣಕು ದಂಬೂಕ ಕದನದಲ್ಲಿ ಜಯ ಗಳಿಸುವರೇ. ಉಳಿಯುವರೇ ಕೌರವರು, ಉಳಿಯುವರೇ ಕೌರವರು. ಮದಂಡರವರ ಅಧಪತನಗೊಳಿಸಿದ ಯುಧಿಷ್ಠಿರನಿಗೆ ಜಯ ಸ್ಥಿರಗೊಳಿವೆ. ಮದಂಡರವರ ಅಧಪತನಗೊಳಿಸಿದ ಯುಧಿಷ್ಠಿರನಿಗೆ ಜಯ ಸ್ಥಿರಗೊಳಿವೆ. ಬಿಡಲಾರೆ ಕೇಳು ವಿದುರ, ಧರ್ಮವ ಅದಗೆಡಿಸುವವರನ್ನು ಸದೆ ಬಡೆಯದೆನ. ಬಿಡಲಾರೆ ಕೇಳು ವಿದುರ. ವಿದುರ, ಪರಮಾತ್ಮ, ನನ್ನ ಸೋದರತ್ತೆಯಾದ ಕುಂತಿದೇವಿಯೊಡನೆ ಕೆಲವು ರಹಸ್ಯವಾದ ವಿಚಾರಗಳನ್ನು ಮಾತನಾಡಿಕೊಂಡು ನಾನು ನೇರ ರಾಜ್ಯಸಭೆಗೆ ಬರುವೆನು. ನೀನು ಸಹ ಅಲ್ಲಿಗೆ ಬಾವಿದುರ. ತಮ್ಮ ಇಚ್ಛೆಯಂತೆ ಆಗಲಿ. ಅಲ್ಲಿ ಎಂದಿಯೂ ಸಹ ನಡೆಯದಂತಹ ಒಂದು ವಿಚಿತ್ರ ಪ್ರಸಂಗವೊಂದು ನಡೆಯುವುದು. ತಮ್ಮ ಇಚ್ಛೆಯಂತೆ ಆಗಲಿ ವಾಸುದೇವ. ಆ ವಿದುರ, ನೀನು ರಾಜ್ಯಸಭೆಗೆ ಬರುವಾಗ ನಿನ್ನಲ್ಲಿರುವ ಆ ಸರ್ವೋತ್ತಮವಾದ ಬಿಲ್ಲನ್ನು ಮರೆಯದೆ ತೆಗೆದುಕೊಂಡು ಬಾವಿದುರ. ತಮ್ಮ ಇಚ್ಛೆಯಂತೆ ಆಗಲಿ ವಾಸುದೇವ. ಜಗದ
ಆಡಿಸಿ ಕುಣಿಸಿ ಮಾಯೆಯ ಕವಿಸಿ ಆಡಿಸಿ ಕುಣಿಸಿ ಮಾಯೆಯ ಕವಿಸಿ ಮನ ಬಿಡಿಯುವ ನೋರನ ರೂಪ ಶಿವ ಜಗದ ನಿಗಮ ಗೋಚರನೆ ನಿರ್ಮಲಾತ್ಮಕ ನಿನ್ನ ದೇವಾ ನಿಗಮ ಗೋಚರನೆ ನಿರ್ಮಲಾತ್ಮಕ ನಿನ್ನ ಬಲ್ಲವರಿಲ್ಲ ಜಗದ ಜೀವರಳು ದೇವಾ ಬಲ್ಲವರಿಲ್ಲ ಜಗದ ಜೀವರಳು ಭವನಿಗೆ ಸಿಲುಕದ ಪ್ರಾಂತಿಯ ಮನುಜರ ಭವನಿಗೆ ಸಿಲುಕದ ಪ್ರಾಂತಿಯ ಮನುಜರ ಭವರೋಗ್ಯವಯ್ಯ ಭವರೋಗ್ಯವಯ್ಯ ಭಕ್ತರ ಪಾಲಿತ ಜಗದ ಆಡಿಸಿ ಕುಣಿಸಿ ಮಾಯೆಯ ಕವಿಸಿ ಆಡಿಸಿ ಕುಣಿಸಿ ಮಾಯೆಯ ಕವಿಸಿ ಮನ ಮಿಡಿಯುವ ಮೋಹನ ರೂಪ ದೇವ ಜಗ